ನಮಸ್ಕಾರ ವೀಕ್ಷಕರೇ, ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಂದಿನ ಚರ್ಚಾ ಸಮಯದ ವಿಷಯ ರಾಜ್ಯ ರಾಜಧಾನಿಯ ರೈಲ್ವೆ ಕ್ಷೇತ್ರದ ಮುನ್ನೋಟ. ರೈಲ್ವೆ ಕ್ಷೇತ್ರದಲ್ಲಿ ಸಾಧಿಸುವಂತಹ ಸಾಧನೆಗಳಿಗೆ ಯಾವುದು ಅನೇಕ ವಿಚಾರಗಳಿದೆ. ಈ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲನೇದಾಗಿ ತ್ರಿನೇತ್ರ KR ಇದ್ದಾರೆ, ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರು, ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ. ನಮಸ್ಕಾರ ಸರ್, ಕಾರ್ಯಕ್ರಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಇನ್ನು ಪ್ರಾಣೇಶ್ KN ಇದ್ದಾರೆ, ಸಾರ್ವಜನಿಕ ಸಂಪರ್ಕಾಧಿಕಾರಿ, ನೈಋತ್ಯ ರೈಲ್ವೆ ಬೆಂಗಳೂರು ವಿಭಾಗ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಕ್ತ ವರ್ಷದಲ್ಲಿ ಈಗಾಗಲೇ ನಾವು 2.63 ಕೋಟಿ ರೂಪಾಯಿಯನ್ನ ಬಜೆಟ್, ಲಕ್ಷ ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ರೈಲ್ವೆಗೆ ಅಂತಾನೆ ಮೀಸಲಿಡಲಾಗಿದೆ. ಈಗಾಗಲೇ ಅನೇಕ ಹೊಸ ಹೊಸ ಯೋಜನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿಗೆ ಏನ್ ಸಿಕ್ಕಿದೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಮೊದಲನೇದಾಗಿ ಏನ್ ಹೇಳ್ತೀರಿ? ಸೊ ಈ ವರ್ಷ ಬಜೆಟ್ ಆದಮೇಲೆ ಎವ್ರಿ ಇಯರ್ ಲಾಸ್ಟ್ ತುಂಬ 5 ವರ್ಷಗಳಿಂದ ತುಂಬ ಡೆವಲಪ್ಮೆಂಟಲ್ ವರ್ಕ್ಗಳ ಆ್ಯಕ್ಟಿವಿಟಿ ಬಂದಿದೆ ಬೆಂಗಳೂರು ಡಿವಿಷನಲ್ಲಿ. ಸೊ ಬೇಸಿಕಲಿ ಸ್ಟೇಷನ್ ಡೆವಲಪ್ಮೆಂಟ್ ಆಗಲಿ, ಮತ್ತು ಸ್ಪೀಡಿಂಗ್ ಅಪ್ ಆಫ್ ಟ್ರೈನ್ಸ್ ಆಗಲಿ, ಸುಮಾರು ವಂದೇ ಭಾರತ್ ಟ್ರೈನ್ ಇಂಟ್ರೊಡಕ್ಷನ್ ಆಗಲಿ, ಮತ್ತು ಲೆವೆಲ್ ಗೇಟ್ ಕ್ರಾಸಿಂಗ್ ಎಲಿಮಿನೇಷನ್ ಆಗಲಿ, ಇದೇ ಥರ ಅನೇಕ ಯೋಜನೆಗಳನ್ನು ನಾವು ಪ್ರಸಕ್ತ ವರ್ಷದಲ್ಲಿ ತಗೊಂಡಿದ್ದೀವಿ. ಪ್ರಾಣೇಶ್ ಸರ್, ಬೆಂಗಳೂರು ಅಂತ ಬಂದಾಗ ನಾವು 3 ಪ್ರಮುಖ ವಿಭಾಗಗಳನ್ನು ನೋಡ್ತೀವಿ. ಅದು ಯಶವಂತಪುರ ಜಂಕ್ಷನ್ ಆಗಿರ್ಬೋದು, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಇನ್ನು ಕೆಂಪೇಗೌಡ ರೈಲ್ವೆ ನಿಲ್ದಾಣ ಆಗಿರ್ಬೋದು. ಒಂದೊಂದೇ ಸ್ಟೇಷನ್ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ, ಮೊದಲನೇದಾಗಿ ನಾವು KSR ಅಂತ ಏನು ಹೇಳ್ತೀವಿ. ಸೊ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ಸ್ಟೇಷನ್ನು. ಯಾಕಂತಂದ್ರೆ ರಾಜ್ಯದಿಂದಲೇ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಬಂದು ಸೇರ್ತಾರೆ. ಅತಿ ಹೆಚ್ಚು ರೈಲ್ವೆ ಹಳಿಗಳು ಬೇಕಾಗತ್ತೆ. ಸೊ ಈ ಸ್ಟೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ. ಈಗ KSR ಬೆಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಸುಮಾರು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಪ್ಲಾಟ್ಫಾರ್ಮ್, ಹೆಚ್ಚುವರಿ ಪ್ಲಾಟ್ಫಾರ್ಮ್ ನಿರ್ಮಾಣ ಕಾರ್ಯ ನಡೀತಾ ಇದೆ. ಅದಕ್ಕೆ ಮಂಜೂರಾತಿ ದೊರೆತಿದೆ. ಇದಲ್ಲದೆ ಸುಮಾರು 1148 ಕೋಟಿ ರೂಪಾಯಿ ವೆಚ್ಚದಲ್ಲಿ PPP ಮಾಡೆಲ್ನಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ನ ಒಂದು ಅತ್ಯಾಧುನಿಕವಾಗಿ ಉನ್ನತೀಕರಿಸುವಂಥ ಒಂದು ಯೋಜನೆ ಸಹ ಸದ್ಯದಲ್ಲೇ ಅದು ಪ್ರಸ್ತಾಪ ಇದೆ. ಸದ್ಯದಲ್ಲೇ ಅದು ಶುರುವಾಗುತ್ತೆ. ಇದರಲ್ಲಿ ಈಸ್ಟ್ ಎಂಡ್ನಲ್ಲಿ ಒಂದು 13 ಮಹಡಿಯ ಕಟ್ಟಡ, ಹಾಗೆಯೇ ವೆಸ್ಟ್ ಎಂಡ್ನಲ್ಲೂ ಸಹ ಬಹುಮಹಡಿಯ ಕಟ್ಟಡ ಬರುತ್ತೆ. ಜೊತೆಗೆ ಸ್ಟೇಷನ್ನಿಂದ ಮೆಟ್ರೋಗೆ ಹಾಗೂ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಫುಟ್ ಓವರ್ ಬ್ರಿಡ್ಜ್ ಸಹ ಬರುತ್ತೆ. ಅದಲ್ಲದೆ ಪ್ರಯಾಣಿಕರಿಗೆ ಉನ್ನತೀಕರಿಸಿದಂತಹ ರಿನೋವೇಟೆಡ್ ವೇಟಿಂಗ್ ಹಾಲ್ಸು, ಲಿಫ್ಟ್ಸು, ಎಸ್ಕಲೇಟರ್ಸು, ಹಾಗೆಯೇ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗು, ಹೀಗೆ ವಿವಿಧ ಸೌಲಭ್ಯಗಳು ಈ ಹೊಸ ಯೋಜನೆಯಲ್ಲಿ ನಾವು ಕೊಡುವಂಥ ಒಂದು ಪ್ಲಾನ್ ಹಾಕೊಂಡಿದ್ದೀವಿ. ಸರ್, ಈಗಾಗಲೇ ಹೇಳಿದ್ರೆ ನೀವು ಯಾವ್ಯಾವ ಕಾರ್ಯಗತದಲ್ಲಿ ಇದೆ ಅಂತ ಒಂದೊಂದಾಗೆ ಕೆಲವೊಂದಷ್ಟು ವಿಚಾರಗಳನ್ನು ನೋಡೋದಾದ್ರೆ, ಅದರಲ್ಲಿ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ಗಳು ಅಂತ ಬರುತ್ತೆ. ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡ್ಬಹುದಾ? ಸುಮಾರು 19 ಸ್ಟೇಷನ್ಸ್, ಬ್ಯಾಂಗ್ಳೂರು ಡಿವಿಷನಲ್ಲಿ 19 ಸ್ಟೇಷನ್ಸ್ನ ನಾವು ಅಮೃತ್ ಭಾರತ್ ಸ್ಟೇಷನ್ ಡೆವಲಪ್ಮೆಂಟ್ ಸ್ಕೀಮಲ್ಲಿ ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಆಲ್ರೆಡಿ 15 ಸ್ಟೇಷನಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ಫಾರ್ ಎಕ್ಸಾಂಪಲ್ 15 ಸ್ಟೇಷನಲ್ಲಿ ಬ್ಯಾಂಗ್ಳೂರು ನಿಯರ್ ಬೈ ಅಂದರೆ ಕೆಂಗೇರಿ ಆಗಲಿ, KR ಪುರಂ ಆಗಲಿ, ವೈಟ್ಫೀಲ್ಡ್. ಸೊ ದೀಸ್ ಮೇಜರ್ ಸ್ಟೇಷನ್ಸ್ ಇನ್ ಬ್ಯಾಂಗ್ಳೂರು ಸಿಟಿ. ಇಲ್ಲಿ ಸುಮಾರು 20 ರಿಂದ 25 ಕೋಟಿ ವೆಚ್ಚದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದೆ. ಸೊ ಬೇಸಿಕಲಿ ಅಲ್ಲಿ ಏನಂದರೆ, ಸೊ ರೈಲ್ವೆ ಟ್ರ್ಯಾಕ್ ತಮಗೆ ತಿಳಿದಿರಂಗೆ, ಸೊ ಇಟ್ ವಿಲ್ ಡಿವೈಡ್ ದ ಸಿಟಿ ಇಂಟು 2. ಸೊ ಬರೀ ಸುಮಾರು ಕಡೆ ಒಂದೇ ಕಡೆ ಸ್ಟೇಷನ್ ಬಿಲ್ಡಿಂಗ್ ಇರುತ್ತೆ, ಒಂದೇ ಕಡೆ ಟಿಕೆಟ್ ಕೌಂಟರ್ ಫೆಸಿಲಿಟಿ ಇರುತ್ತೆ, ಇನ್ನೊಂದು ಕಡೆ ಇರೋದಿಲ್ಲ. ಅವರು ಟ್ರ್ಯಾಕ್ ಎಲ್ಲ FOB ಎತ್ತಿ ಈ ಕಡೆ ಬರಬೇಕು. ಸೊ ಅಮೃತ್ ಭಾರತಲ್ಲಿ ಸೊ ನಮ್ಮ ಪ್ಯಾಸೆಂಜರ್ಗಳಿಗೆ ಯಾವ ಥರ ಅದರ ಉನ್ನತ ಮಾದರಿಯ ಪ್ಯಾಸೆಂಜರ್ಸ್ ಅಮ್ಯುನಿಟೀಸ್ ಕೊಡಬೇಕು, ಅದನ್ನು ತಲೆಯಲ್ಲಿಟ್ಕೊಂಡು ನಾವು ಸುಮಾರು ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ರೈಲ್ವೆ ಸ್ಟೇಷನಿಂದ ಅದರ್ ಸೈಡ್ ಎಂಟ್ರಿ. ಸೊ KR ಪುರಮಲ್ಲಿ ಒಂದೇ ಸೈಡ್ ಎಂಟ್ರಿಯಲ್ಲಿ ಇದು ಕೊಡ್ತಾ ಇದ್ವಿ. ಸೊ ಇಲ್ಲ ಕೆಂಗೇರಿಯಲ್ಲಿ ಒಂದೇ ಸೈಡ್ ಟಿಕೆಟ್ ಕೊಡ್ತಾ ಇದ್ವಿ. ಈಗ ಇನ್ನೊಂದು ಸ್ಟೇಷನ್ ಬಿಲ್ಡಿಂಗ್ ಇನ್ನೊಂದು ಎಂಟ್ರಿಲಿ ಬರ್ತಾ ಇದೆ. ಅದಲ್ಲದೆ ಇಂಪಾರ್ಟೆಂಟ್ ಆಗಿ FOB ಮೊದಲಿಂದನೂ ಇತ್ತು. ಬಟ್ FOB ನಾವು ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದ್ದು, ಮೊದಲು ಬರೀ 3 ಮೀಟರ್ FOB ಇತ್ತು. ಸೊ ಫ್ಯೂಚರನ್ನು ನಾವು ತಲೆಯಲ್ಲಿಟ್ಕೊಂಡು ಅರೌಂಡ್ 12 ಮೀಟರ್ FOBನ ಪ್ರಪೋಸ್ ಮಾಡ್ತಾ ಇದ್ದೀವಿ. ಸೊ ಅದು ಎಲ್ಲ ಪ್ಲ್ಯಾಟ್ಫಾರ್ಮ್ನ ಕನೆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ FOBಗೆ ಕನೆಕ್ಟ್ ಮಾಡೋ ಥರ ಎಸ್ಕಲೇಟರ್ಸ್ಗಳಿದೆ, ಲಿಫ್ಟ್ಸ್ ಇದೆ. ಮತ್ತು ಅಲ್ಲೇ ನಾವು ಕಮರ್ಷಿಯಲ್ ಆ್ಯಕ್ಟಿವಿಟಿಗೋಸ್ಕರ ಮಾಲ್ಸ್ ಥರ ಫೆಸಿಲಿಟಿಗಳನ್ನ ಕೊಡೋ ಥರ ಸುಮಾರು ಎಲ್ಲೆಲ್ಲಿ
ನಮಗೆ ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅನ್ನೋದು ಅಲ್ಲಿ ನಾವು ಈ ಥರ ಫೆಸಿಲಿಟಿಗಳನ್ನ ಕೊಡ್ತಾ ಹೋಗ್ತೀವಿ. ಅದಲ್ಲದೆ ವೆಯ್ಟಿಂಗ್ ಹಾಲ್ ಕೊಡ್ತಿದ್ದೀವಿ, ಸೊ ಮತ್ತು ಕಮರ್ಷಿಯಲ್ ಸ್ಟಾಲ್ಸ್ ಕೊಡ್ತಾ ಇದ್ದೀವಿ, ಪಾರ್ಕಿಂಗ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ, ಮತ್ತು ಸರ್ಕ್ಯುಲೇಟಿಂಗ್ ಏರಿಯಾ, ಟ್ರಾಫಿಕ್ ಜಾಮ್ ಮಾಡಬಾರ್ದು ಸಿಟಿ ಏರಿಯಾ ಹತ್ರ ಅಂತ ಅದನ್ನು ದೊಡ್ಡ ಸರ್ಕ್ಯುಲೇಟಿಂಗ್ ಏರಿಯಾ ಮಾಡ್ತಾಯಿದ್ವಿ. ಇದೇ ಥರ 20 ರಿಂದ 25 ಕೋಟಿ ವೆಚ್ಚದಲ್ಲಿ ಪ್ರತಿ ಸ್ಟೇಷನ್ಗೆ ಆಗಿ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಥರ ಪ್ಯಾಸೆಂಜರ್ ಅಮ್ಯುನಿಟೀಸ್ನ ಅಮೃತ್ ಭಾರತ್ ಸ್ಟೇಷನ್ ಕೆಳಗಡೆ ಕೊಡ್ತಾ ಇದ್ವಿ. ಯಾವ ಮಾನದಂಡದ ಮೇಲೆ ಈ ಒಂದು ಸ್ಟೇಷನ್ಗಳನ್ನು ಅಮೃತ್ ಭಾರತ್ ಯೋಜನೆಯಡಿ ತೆಗೆದುಕೊಳ್ಳಲಾಗ್ತಾ ಇದೆ ಅಂತ? ಸೊ ನಾವು ಇವಾಗ ನಾನು ಹೇಳ್ದಂಗೆ ನಮಗೆ 14 ಡಿಸ್ಟ್ರಿಕ್ಟ್ ಸೆಂಟರ್ಸ್ ಇದೆ ಬ್ಯಾಂಗ್ಳೂರ್ ಡಿವಿಷನಲ್ಲಿ. ಸೊ ಯಾವ ಡಿಸ್ಟ್ರಿಕ್ಟಲ್ಲಿ ಫುಟ್ ಫಾಲ್ಸ್ ಜಾಸ್ತಿ ಇದೆ ಮತ್ತು ಮೇಜರ್ ಟ್ರೈನ್ ಸ್ಟಾಪ್ ಕೊಡ್ತದೆ ಮತ್ತು ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತದೆ. ಸೊ ಜಾಸ್ತಿ ಫುಟ್ ಫಾಲ್ಸ್, ಬೇಸಿಕಲಿ ನಮ್ಮದು ಫುಟ್ ಫಾಲ್ಸ್ ನೋಡ್ತೀವಿ ಮತ್ತು ನಮಗೆ ರೈಲ್ವೆಗೆ ಟಿಕೆಟ್ ಸೇಲ್ಸ್ ನೋಡ್ತೀವಿ, ಇದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದಲ್ದೇ ಸೊ ನಮಗೆ ಸುಮಾರು ಮಂತ್ರಿಗಳಿಂದ ಇಲ್ಲ MP MLA ಕಡೆಯಿಂದ ರಿಕ್ವೆಸ್ಟ್ ಬಂದಿರುತ್ತೆ, ಪೀಪಲ್ ರೆಪ್ರೆಸೆಂಟೇಟಿವ್ ಕಡೆಯಿಂದ. ಸೊ ಇಲ್ಲಿ ಈ ಫೆಸಿಲಿಟಿ ಕೊಡಿ, ಇಲ್ಲಿ ಎಂಟ್ರಿ ಕೊಡಿ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಸೊ ನಮ್ಮ ಡಿವಿಷನ್, ಬ್ಯಾಂಗ್ಳೂರ್ ಡಿವಿಷನಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ, ಸೊ ಯಾವ ಸ್ಟೇಷನ್ ನಮ್ಮ ಹತ್ರ ಅರೌಂಡ್ 102 ಸ್ಟೇಷನ್ಸ್ ಇದೆ, ಸೊ ಇನ್ಕ್ಲೂಡಿಂಗ್ ಆಲ್ ಸ್ಟೇಷನ್ಸ್. ಅದರಲ್ಲಿ 15 ಫೇಸ್ 1ನಲ್ಲಿ 19 ಸ್ಟೇಷನ್ ಸೆಲೆಕ್ಟ್ ಮಾಡಿದ್ದೀವಿ. ಇವಾಗ 15-19 ಆಗಿದೆ. ಹೋಗ್ತಾ ಇನ್ನೂ ಮೇಜರ್ ನೆಕ್ಸ್ಟ್ ಅಪ್ಕಮಿಂಗ್ ಸಿಟೀಸ್ನ ನಾವು ಸೆಲೆಕ್ಟ್ ಮಾಡಿ ಅಲ್ಲಿ ಇದೇ ಥರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವ ಉದ್ದೇಶದಿಂದ ಆ ಸ್ಟೇಷನ್ಸ್ ಡೆವಲಪ್ ಮಾಡ್ತಾ ಇದ್ದೀವಿ. ಅಂದರೆ ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ಏರ್ಪೋರ್ಟಿಗೆ ಹೋದಂತಹ ಅನುಭವ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ ಅಂತ. ಎಕ್ಸಾಕ್ಟ್ಲಿ. ಸೊ ನಾವು ಅದೇ ಥರ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಎಲ್ಲ ಫೆಸಿಲಿಟೀಸು ನೀವು ಏರ್ಪೋರ್ಟಲ್ಲಿ ನೋಡ್ಬೋದು, ಇಲ್ಲ ಬೆಸ್ಟ್ ಬಸ್ ಸ್ಟೇಷನಲ್ಲಿ ನೋಡ್ಬೋದು. ಎವ್ರಿಥಿಂಗ್ ನಾವು ರೈಲ್ವೆ ಸ್ಟೇಷನಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ನಮ್ಮ ಉದ್ದೇಶ. ಇನ್ನು ಈ ರೈಲ್ವೆ ಡಬಲಿಂಗ್ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ. ಎಲ್ಲರ ಒಂದು ಬಹು ನಿರೀಕ್ಷಿತ ಅಥವಾ ಮಹತ್ವಾಕಾಂಕ್ಷಿ ಇದು ಯಾವ ಹಂತದಲ್ಲಿದೆ, ಇದರ ಪ್ರಾಸೆಸ್ ನೋಡೋದಾದ್ರೆ? ಸೊ ತಮಗೆ ತಿಳಿದಿರೋ ಥರ ಬೆಂಗಳೂರಿಂದ ಸುಮಾರು ಡೈರೆಕ್ಷನಲ್ಲಿ ಡಬ್ಲಿಂಗ್ ಆಲ್ರೆಡಿ ಆಗಿದೆ. ಸೊ ಇನ್ನು ನ್ಯೂ ಲೈನ್ಸ್ ಡಬ್ಲಿಂಗ್, ಫಾರ್ ಎಕ್ಸಾಂಪಲ್ ಹಾಸನ್ ಮತ್ತು ಬೆಂಗಳೂರಿಂದ ಸೇಲಂ, ಸೊ ಈ ಸೆಕ್ಷನಲ್ಲಿ ಡಬ್ಲಿಂಗ್ ಇಲ್ಲ. ಹೌದು. ಸೊ ಈ 2 ಸೆಕ್ಷನಲ್ಲಿ ಡಬ್ಲಿಂಗ್ ಸರ್ವೆ ಸ್ಟೇಜಸಲ್ಲಿದೆ. ಸೊ ಅದಲ್ಲದೆ ತಾವು ಡಬ್ಲಿಂಗ್ ಜೊತೆಗೆ ಇವಾಗ ಕ್ವಾಡ್ರಪಲಿಂಗ್ ಅಂತ ಮಾಡ್ತಾ ಇದ್ವಿ. ಆಲ್ರೆಡಿ ಇವಾಗ ನೀವು ಬ್ಯಾಂಗ್ಳೂರ್ ಟು ಚೆನ್ನೈ ಇಸ್ ಡಬಲ್ ಲೈನ್. ಸೊ ಕಂಟೋನ್ಮೆಂಟಿಂದ ವೈಟ್ ಫೀಲ್ಡ್ ಆಸ್ ಎ ಫಸ್ಟ್ ಫೇಸ್ 4 ಲೈನ್ ಇಡೀ ನಮ್ಮ SWR ಸೌತ್ ವೆಸ್ಟರ್ನ್ ರೈಲ್ವೆ ಇದೆ ಮೊದಲ ಬಾರಿಗೆ. ಸೊ ಕ್ವಾಡ್ರಪಲಿಂಗ್ನ ಅಲ್ಲಿ ಮಾಡ್ತಾ ಇದ್ವಿ. ಸೊ ಅದಲ್ಲದೆ ಇನ್ನು ನಮಗೆ ಹಾಸನ್ ಸೆಕ್ಷನ್, ಸೇಲಂ ಸೆಕ್ಷನ್ ಮತ್ತು ದೇವನಹಳ್ಳಿ ಏರ್ಪೋರ್ಟ್ ಸೆಕ್ಷನ್ ಇದೆ ಅಲ್ವಾ, ಯಲಹಂಕದಿಂದ ದೇವನಹಳ್ಳಿ, ಆ ಸೆಕ್ಷನಲ್ಲೂ FSLS ಅಂದರೆ ಫೀಲ್ಡ್ ಸರ್ವೆ ಈಸ್ in ongoing process. So these are all few upcoming doubling projects in Indian Railways. ವಿದ್ಯುದೀಕರಣ ಅಂದರೆ ಎಲೆಕ್ಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಮುಂದಿನ ಒಂದು 5 ವರ್ಷದಲ್ಲಿ 97% ಈಗಾಗಲೇ ಎಲೆಕ್ಟ್ರಿಫಿಕೇಷನ್ಗೆ ಹೋಗ್ತಾ ಇದೆ, ವಿದ್ಯುದೀಕರಣಕ್ಕೆ ಹೋಗ್ತಾ ಇದೆ ಅಂತ. ಸೊ ಇದರ ಹಂತ ಯಾವಾಗ ಸಂಪೂರ್ಣವಾಗಿ 100% ಆಗುತ್ತೆ, ಇದ್ರ ಬಗ್ಗೆ ನೋಡಿದ್ರೆ? ಸೊ 97% ಅಂತಿದ್ದೀರಾ. ಸೊ ಬಟ್ ನಮ್ಮದು ರೀಸೆಂಟಾಗಿ ಸೊ ಬೆಂಗಳೂರು ಡಿವಿಷನಲ್ಲಿ ಕಂಪ್ಲೀಟ್ 100% ಎಲೆಕ್ಟ್ರಿಫಿಕೇಷನ್ ಆಗಿದೆ. ಸೊ ಇದು ಬಹಳ ಹೆಮ್ಮೆಯ ವಿಚಾರ. ಸೊ ಮೊದಲು ಸ್ವಲ್ಪ ಹಾಸನ್ ಸೆಕ್ಷನಲ್ಲಿ ಮತ್ತು ಸ್ವಲ್ಪ ಬಂಗಾರಪೇಟೆ ಕಡೆ, ಕೋಲಾರ ಬಂಗಾರಪೇಟೆ ಸೆಕ್ಷನಲ್ಲಿ ಆಗಿರಲಿಲ್ಲ. ಸೊ ನಾವು ಇಂಡಿಯನ್ ರೈಲ್ವೇಸಲ್ಲಿ ಕಂಪ್ಲೀಟ್ ಇಂಡಿಯನ್ ರೈಲ್ವೇಸ್ ಬ್ಯಾಂಗ್ಳೂರ್ ಡಿವಿಷನಲ್ಲಿ ನಾವು ಕಂಪ್ಲೀಟ್ 100% ಎಲೆಕ್ಟ್ರಿಫಿಕೇಷನ್ ಕಮಿಷನ್ ಆಗಿದೆ. ಪ್ರಾಣೇಶ್ ಸರ್, ಈಗಾಗಲೇ ನೀವು ಬೆಂಗಳೂರು ಅಂದರೆ ಕೆಂಪೇಗೌಡ ರೈಲ್ವೆ ನಿಲ್ದಾಣದ ಒಂದು ಏನೆಲ್ಲ ಬದಲಾವಣೆಗಳಾಗಿದೆ, ಯೋಜನೆಗಳನ್ನು ಹೇಳಿದ್ರಿ. ಅದರ ಜೊತೆಗೆ ಬೆಂಗಳೂರಿನ ಮತ್ತೊಂದು ಪ್ರಮುಖ ರೈಲ್ವೆ ಸ್ಟೇಷನ್ ಅಂತಂದರೆ ಅದು ಯಶವಂತಪುರದಿಂದಲೂ ಕೂಡ ಅನೇಕರು ಪ್ರಯಾಣ ಮಾಡ್ತಾರೆ. ಸೊ ಈ ರೈಲ್ವೆ ಸ್ಟೇಷನ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಯೋಜನೆಗಳು ಈಗ ಆಲ್ರೆಡಿ ಪ್ರಗತಿಯಲ್ಲಿ ಇದೆ, ಯಾವೆಲ್ಲ ಆಗಿದೆ ಅಂತ ನೋಡೋದಾದರೆ? ಯಶವಂತಪುರ ನಿಲ್ದಾಣನ ಸುಮಾರು 366 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ನವೀಕರಣ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ಒಂದು 30% ಕಾಮಗಾರಿ ಪೂರ್ಣಗೊಂಡಿದೆ. ಅದರಲ್ಲಿ ಪ್ಲಾಟ್ಫಾರ್ಮ್ 1 ಮತ್ತು ಪ್ಲಾಟ್ಫಾರ್ಮ್ 6ರಲ್ಲಿ ಹೊಸ ನಿಲ್ದಾಣದ ಕಟ್ಟಡಗಳು ಬರುತ್ತೆ. ಅದರಲ್ಲಿ ಪ್ರಯಾಣಿಕರಿಗೆ ಉನ್ನತೀಕರಿಸಿದಂಥ ಸೌಲಭ್ಯಗಳು ಅಂದರೆ ಉನ್ನತೀಕರಿಸಿದ ವೇಟಿಂಗ್ ಹಾಲು, ಆಮೇಲೆ ವಾಣಿಜ್ಯ ಮಳಿಗೆಗಳು, ಹೀಗೆ ವಿವಿಧ ಸೌಲಭ್ಯಗಳು ಬರುತ್ತೆ. ಏರ್ ಕಾನ್ಕೋರ್ಸ್ ಸೌಲಭ್ಯ ಇರುತ್ತೆ. ಹಾಗೆ ಹೊಸ ಫುಟ್ ಓವರ್ ಬ್ರಿಡ್ಜು, ಜೊತೆಗೆ ಸ್ಟೇಷನ್ನಿಂದ ಮೆಟ್ರೋಗೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಈ ಹೊಸ ರೀಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಇಟ್ಕೊಂಡಿದ್ದೀವಿ. ಜೊತೆಗೆ ಅಲ್ಲಿ ಲಿಫ್ಟ್ಸು, ಎಸ್ಕಲೇಟರ್ಸು, ಹೀಗೆ ಪ್ರಯಾಣಿಕರಿಗೆ ಅನುಕೂಲಕರವಾದಂತಹ ವಿವಿಧ ಸೌಲಭ್ಯಗಳನ್ನು ನಾವು ಒದಗಿಸ್ತಾ ಇದ್ದೀವಿ. ಸರ್, ನೇರ ರೈಲು ಮಾರ್ಗದ ಬಗ್ಗೆ ನೋಡಿದ್ವಿ. ಈಗ ನೇರ ರೈಲು ಮಾರ್ಗದ ಜೊತೆಗೆ ಯಾವೆಲ್ಲ ಹೊಸ ಮಾರ್ಗಗಳು ಸೇರ್ಪಡೆಯಾಗುತ್ತೆ?
ಸೊ ನೇರ ರೈಲು ನ್ಯೂ ಪ್ರಾಜೆಕ್ಟ್ಸ್ ನಾವು ಕತ್ಕೊಂಡಿರೋದು. ಸೊ ತುಮಕೂರಿಂದ ನಾವು ಬೆಂಗಳೂರಿಂದ ಹುಬ್ಳಿಗೆ ಹೋಗುವಾಗ ಇವಾಗ ಅರೌಂಡ್ 7 hours ಟ್ರಾವೆಲಿಂಗ್ ಟೈಮ್ ಇದೆ. ಸೊ ಇವಾಗ ಹೊಸ ಒಂದು ತುಮಕೂರಿಂದ ದಾವಣಗೆರೆ ಮಾರ್ಗವಾಗಿ ಹುಬ್ಳಿ ಕನೆಕ್ಟಿವಿಟಿ ಇದೆ. ಸೊ ಇದು ಹೊಸ ವರ್ಕ್ ಆಲ್ರೆಡಿ ಅರೌಂಡ್ 70% ಕಂಪ್ಲೀಟ್ ಆಗಿದೆ. ಸೊ ಮತ್ತು ಈ ವರ್ಕ್ ಆದಮೇಲಿಂದ ಬ್ಯಾಂಗ್ಳೂರಿಂದ ಹುಬ್ಳಿ ಜರ್ನಿ ವಿಲ್ ರೆಡ್ಯೂಸ್ ಟು 5 hours ವರ್ಕ್ ಕಡಿಮೆ, ಅಂದರೆ 2 hours ಸೇವ್ ಆಗಬಹುದು. ಇದು ತುಂಬ ಇಂಪಾರ್ಟೆಂಟ್ ಫಾರ್ ದ ಫ್ರೈಟ್ ಪ್ರಾಸ್ಪೆಕ್ಟಿವ್ ಮತ್ತು ಪ್ಯಾಸೆಂಜರ್ಸ್ ಪ್ರಾಸ್ಪೆಕ್ಟಿವ್ ಆಲ್ಸೋ. ಸೊ ಎರಡನೇದಾಗಿ ತುಮಕೂರಿಂದ ರಾಯದುರ್ಗ. ಸೊ ತುಮಕೂರಿಂದ ತುಮಕೂರು, ಪಾವಗಡ, ಮಡಗಶಿರ ಈ ವಿಭಾಗಗಳನ್ನ ಕನೆಕ್ಟ್ ಮಾಡಿಕೊಂಡು ಪುನಃ ಬಳ್ಳಾರಿ, ಹುಬ್ಳಿ ಭಾಗಕ್ಕೆ ಕನೆಕ್ಟ್ ಮಾಡುವ ಹೊಸ ರೈಲ್ವೆ. ಇದು ಅರೌಂಡ್ 60% ಕಾಮಗಾರಿ ರೆಡಿ ಇದೆ. ಸೊ ಇದು ಎರಡನೇದು ಹೊಸ ಲೈನ್ ಇದಾಗಿದೆ. ಮೂರನೇದು ಇಲ್ಲೇ ಕೋಲಾರ ಹತ್ರ ಮಾರಿಕುಪ್ಪಮಿಂದ ಕುಪ್ಪಂ, ಆಂಧ್ರದ ಕುಪ್ಪಂವರೆಗೆ. ಸೊ ಇದೊಂದು ಸುಮಾರು 25 ಕಿಲೋಮೀಟರ್ದು ಹೊಸ ಲೈನ್ ಪ್ರಾಜೆಕ್ಟ್. ಅದೂ ಆಲ್ಮೋಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಅದು ಒಂದು 50% ವರ್ಕ್ ಕಂಪ್ಲೀಟ್ ಆಗಿದೆ. ಅದು ಕೂಡ ಹೊಸ ಕಮಿಷನ್ ಆಗಿದೆ. ಈ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ನೋ ಒಂದು ಇಂಪ್ಲಿಮೆಂಟೇಷನ್ ಬಗ್ಗೆ ನೋಡೋದಾದ್ರೆ, ಸೊ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ 2022 ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪಾಲಿಸಿ ಮಾಡ್ತು. ಸೊ ಬೇಸಿಕಲಿ ಇದು ಗ್ರಾಸ್ ರೂಟ್ಸ್ ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಸೊ ಅವರು ಏನು ಸಾಮಗ್ರಿಗಳು ಅವರು ಸೆಲ್ ಮಾಡ್ತಾರೋ ಅದನ್ನು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ, ನೀವು ತಿಳಿದಿರೋದ್ರೆ ಬೆಂಗಳೂರಿಗೆ ಫುಟ್ಫಾಲ್ಸ್ ಎಷ್ಟಿದೆ ಅಂದರೆ ಸುಮಾರು 1.8 ಲಕ್ಷ ಜನಗಳು ಡೈಲಿ ಬಂದು ಹೋಗ್ತಾರೆ. ಸೊ ಇಂಥ ಜಾಗಗಳಲ್ಲಿ ಈಗ ಗ್ರಾಸ್ ರೂಟ್ ಅವರು ಯಾವ್ದಾದ್ರು ಪ್ರಾಡಕ್ಟ್ ಅವರು ತಮ್ಮ ಹತ್ರ ಇದ್ದರೆ ಬಂದು ಸೆಲ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಪಾಲಿಸಿ ಬಂತು. ಇದು ಬೇಸಿಕಲಿ ಒಬ್ಬರಿಗೆ ಆಗಬೇಕು ಅಂತ ಏನಿಲ್ಲ. ಸುಮಾರು ನಾವೇನು ಮಾಡ್ತೀವಿ ಅಂದರೆ ಒಂದು ಸ್ಟಾಲ್ನ ಹೂ ವಾಂಟೆಡ್ ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಮತ್ತು ಅವ್ನ ಹ್ಯಾಂಡಿಕ್ರಾಫ್ಟ್ಸ್ ಇದಾಗಲಿ, ಅವರಿಗೆ ಸೆಲ್ ಮಾಡೋದಕ್ಕೆ 15 ದಿನಗಳವರೆಗೆ ಕೊಡ್ತೀವಿ. ಅವರು 15 ದಿನಗಳವರೆಗೆ ಬಂದು ಈ ಸ್ಟಾಲ್ನ ಮಾಡಿ ಅವ್ರ ಪ್ರಾಡಕ್ಟ್ ಏನಿದೆ ಅದನ್ನು ಸೇಲ್ ಮಾಡಿ ನೆಕ್ಸ್ಟ್ 15 ದಿನ ಇನ್ನು ಅವರಲ್ಲದೆ ಬೇರೆಯವ್ರಿಗೆ ಅಪರ್ಚುನಿಟಿ ಸಿಗಲಿ ಅಂತ ಇದನ್ನು ಮಾಡ್ತೀವಿ. ಸೊ ಕರೆಂಟ್ಲಿ ಈ ಥರ ನಾವು ಒಂದು 40 ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಸ್ಟಾಲ್ಗಳನ್ನ ಬ್ಯಾಂಗ್ಳೂರು ಡಿವಿಷನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದು ಸ್ಟಾಲ್ಗಳ ಜೊತೆಗೆ ನಿಮಗೆ ಟ್ರಾಲೀಸ್, ಇಟ್ಸ್ ನಾಟ್ ಓನ್ಲಿ ಒಂದೇ ಕಡೆ ಇಲ್ಲ, ಟ್ರಾಲೀಸಲ್ಲಿ ಇಟ್ಕೊಂಡು ಆ ಟ್ರಾಲೀಸ್ ಮುಖಾಂತರನೂ ಅವರು ತಮ್ಮ ಪ್ರಾಡಕ್ಟ್ನ ಸೆಲ್ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಕ್ರಾಸ್ ಇಂಡಿಯಾ ಇಸ್ ಚನ್ನಪಟ್ಟಣ ಟೈರ್ಸ್ ಕೇಳಿದಿರಲ್ಲ. ಸುಮಾರು ಬ್ಯಾಂಗ್ಳೂರಿನ ಸುಮಾರು ಸ್ಟೇಷನ್ ಕಡೆ, ಚನ್ನಪಟ್ಟಣ ಆಗಲಿ, ಬ್ಯಾಂಗ್ಳೂರ್ ಆಗಲಿ, ಯಶವಂತಪುರ ಆಗಲಿ, ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಡಿಯಲ್ಲಿ ಈ ಚನ್ನಪಟ್ಟಣ ಟೈರ್ಸ್ ಇಸ್ ಒನ್ ಆಫ್ ದ ಸಕ್ಸಸ್ ಸ್ಟೋರಿ ಆ್ಯಕ್ಚುಲಿ ಇಂಡಿಯನ್ ರೈಲ್ವೇಸಲ್ಲೇ. ಇದರಲ್ಲಿ ನಮ್ಮ ಹೆರಿಟೇಜ್, ಕರ್ನಾಟಕ ಹೆರಿಟೇಜನ್ನು ನಾವು ಟ್ರಾವೆಲರ್ಸ್ಗೆ ತೋರಿಸ್ದಂಗಾಗುತ್ತೆ. ಅದೇ ಥರ ಗ್ರಾಸ್ ರೂಟ್ ಪೀಪಲ್ಗಳು ಅವರು ತಮ್ಮ ಒನ್ ಪ್ರಾಡಕ್ಟ್ನ ಸೆಲ್ ಮಾಡಿ ದೇ ಕ್ಯಾನ್ ಆಲ್ಸೋ ಅರ್ನ್ ದೇರ್ ಲೈವ್ಲಿಹುಡ್. ದಿಸ್ ಇಸ್ ವಾಟ್. ಮುಂಚೆ ಎಲ್ಲ ಟಿಕೆಟ್ ತಗೊಳ್ಬೇಕು ಅಂದರೆ ಮಾರುದ್ದ ಕ್ಯೂ ನಿಂತ್ಕೋಬೇಕಾಗಿತ್ತು. ಆದರೆ ಈಗ ಡಿಜಿಟಲೀಕರಣ ಆದಮೇಲೆ ಎಷ್ಟೋ ಜನ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಯಾಕಂದರೆ ಎಲ್ಲಿರ್ತಾರೋ ಅಲ್ಲೇ ಟಿಕೆಟ್ ಬುಕ್ ಮಾಡಿಕೊಂಡು ಅವ್ರು ಟ್ರಾವೆಲ್ ಮಾಡ್ಬೋದು. UTS ಆಗಿರ್ಬೋದು, ಹೀಗೆ ಅನೇಕ ಡಿಜಿಟಲೈಸೇಷನನ್ನು ರೈಲ್ವೇಲಿ ತಂದಿರೋದು ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು. ಈ ಡಿಜಿಟಲೀಕರಣದ ಬಗ್ಗೆ ಏನು ಹೇಳ್ತೀರಿ? ತಿಳಿದೋ ಥರ ಅರೌಂಡ್ 8 ರಿಂದ 9 ಲಕ್ಷ ಜನಗಳು ಡೈಲಿ ಇಂಡಿಯನ್ ಬ್ಯಾಂಗ್ಳೂರು ಡಿವಿಷನ್ ರೈಲಲ್ಲಿ ಟ್ರಾವೆಲ್ ಮಾಡ್ತಾರೆ. ತಾವು ಸುಮಾರು ಜನ ರಿಸರ್ವ್ ಟಿಕೆಟ್ ತೊಗೋತಾರೆ, ಸುಮಾರು ಜನ ಅನ್ರಿಸರ್ವ್ ಟಿಕೆಟ್ ತೊಗೋತಾರೆ. ಬೇಸಿಕಲಿ ಅನ್ರಿಸರ್ವ್ ಟಿಕೆಟ್ ತೊಗೊಳಕ್ಕೆ ಇಮಿಡಿಯೇಟ್ಲಿ ಶಾರ್ಟ್ ಡಿಸ್ಟೆನ್ಸ್ ಹೋಗಬೇಕು ಅಂದರೆ ತಾವು ಹೇಳ್ತಾರೆ ಸುಮಾರು ಕ್ಯೂ ಇರ್ತಾ ಇತ್ತು ಮೊದಲು. ಇವಾಗ ಆ ಕ್ಯೂ ಎಲ್ಲ ಕಡಿಮೆ ಆಗಲಿ ಮತ್ತು ಪ್ಯಾಸೆಂಜರ್ಸ್ಗೆ ಈಸಿಯಾಗಿ ಟಿಕೆಟ್ ಕೈಯಲ್ಲೇ ಸಿಗಲಿ ಅಂತ ನಾವು UTS ಆ್ಯಪ್ ಅಂತ ಮೊಬೈಲ್ ಅಪ್ಲಿಕೇಶನ್ ಇದೆ. ಬೋತ್ ಆ್ಯಂಡ್ರಾಯ್ಡಲ್ಲಿದೆ ಮತ್ತು ಆ್ಯಪಲ್ಲಿದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಮೊದಲು ಜಿಯೋ ಟ್ಯಾಗಿಂಗ್ ಅಂತ ಇತ್ತು, ಜಿಯೋ ಫೆನ್ಸಿಂಗ್ ಅಂತ ಮಾಡ್ತಾ ಇದ್ವಿ. ನೀವು ನಿಯರ್ ಬೈ ರೈಲ್ವೆ ಸ್ಟೇಷನ್ ಮಾತ್ರ ಬಂದು ಬುಕ್ ಮಾಡ್ಬೋದಾಗಿತ್ತು. ಇವಾಗ ಲಾಸ್ಟ್ ಇಯರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕನ್ ದಿಸ್ ಜಿಯೋ ಫೆನ್ಸಿಂಗ್ ನಾರ್ಮ್ಸ್ ಔಟ್ ಮಾಡಿ ಇವಾಗ ನೀವು ವೈಟ್ ಫೀಲ್ಡಲ್ಲಿ ಇದ್ರೂ ಬೆಂಗಳೂರು ಟ್ರೈನಿಂದ ಟ್ರಾವೆಲ್ ಮಾಡಬೇಕು ಅಂದರೆ ಅಲ್ಲಿ ಮನೆಯಿಂದನೇ ಟಿಕೆಟ್ ಬುಕ್ ಮಾಡಿಕೊಂಡು ಇದು ಮಾಡ್ಬೋದು. ದಿಸ್ ಒನ್ ಇನಿಷಿಯೇಟಿವ್. ಬಟ್ ನಾವು ಈ ಪ್ಲಾಟ್ಫಾರ್ಮಲ್ಲಿ ಜನಗಳಿಗೆ ಹೇಳಬೇಕಂದ್ರೆ ಅರೌಂಡ್ 10% ಮಾತ್ರ ಜನಗಳು ಈ ಥರ ಯೂಸ್ ಮಾಡ್ತಾರೆ. ಇನ್ನೂ 90% ಜನ ಗೊತ್ತಿಲ್ಲ. ದಯವಿಟ್ಟು ತಾವು ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟೇಷನ್ ಕೌಂಟರ್ಗೆ ಬರೋದು ತಪ್ಪಿಸಿ ತಾವು ಟಿಕೆಟ್ ತೊಗೊಂಡು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೆಕೆಂಡ್ಲಿ ಇನ್ನೊಂದು ನಾವು ರೀಸೆಂಟ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಥರ್ಮಲ್ ಪ್ರಿಂಟರ್ಸ್. ಥರ್ಮಲ್ ಪ್ರಿಂಟರ್ಸ್ ಅಂದರೆ ಬೇಸಿಕಲಿ ವಿ ಆರ್ ಯೂಸಿಂಗ್ ಅರ್ಲಿಯರ್ ಏಜ್ ಓಲ್ಡ್ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟಿಂಗ್ ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಫ್ರಾಡ್ಸ್ ಆಗ್ತಾ ಇತ್ತು. ಪ್ಲಸ್ ಜನಗಳಿಗೆ ಅದು ಪ್ರಿಂಟಿಂಗ್ ಟೈಮ್ ವಾಸ್ ಮೋರ್. 5 seconds 6 seconds ಆಗ್ತಾ ಇತ್ತು ಮತ್ತು ಕ್ಲಾರಿಟಿ ಇರ್ತಾ ಇರಲಿಲ್ಲ. ಇವಾಗ ಥರ್ಮಲ್ ಪ್ರಿಂಟರ್ನ ಸುಮಾರು ಸ್ಟೇಷನ್ಸ್ಗಳಲ್ಲಿ ಇಂಟ್ರೊಡ್ಯೂಸ್ವಿ. ಅಂದರೆ ಥರ್ಮಲ್ ಪ್ರಿಂಟರಲ್ಲಿ ವಿ ಆರ್ ಗೆಟಿಂಗ್ ಅ QR ಕೋಡ್ ಆಲ್ಸೋ. ಎನಿ ಫೇಕ್ ಟಿಕೆಟ್ ಆಗಲಿ ಎನಿಥಿಂಗ್ ಆಗಲಿ ಅದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಪ್ರಿಂಟಿಂಗ್ ಸ್ಪೀಡ್ ಈಸ್ ವೆರಿ ಕ್ವಿಕ್. 2 ಸೆಕೆಂಡಲ್ಲಿ ಒಂದು ಪ್ರಿಂಟ್ ಆಗುತ್ತೆ. ಈ ಥರ ಈ ಎಲ್ಲ ಇನಿಷಿಯೇಟಿವಿಂದ ನಾವು ನಮ್ಮದು ಮ್ಯಾಕ್ಸಿಮಮ್
ಕ್ಯೂ ಟೈಮ್ ಈಸ್ ಲೆಸ್ ದೆನ್ 3 minutes. ನೀವು ಬೆಂಗಳೂರಾದರೂ ಹೋಗಿ ಯಾವುದೋ ಹಬ್ಬ ಟೈಮಲ್ಲಾದರೂ ಹೋಗಿ ಯಶವಂತಪುರಲ್ಲಾದರೂ ಹೋಗಿ ಸೊ 3 ನಿಮಿಷಕ್ಕಿಂತ ಜಾಸ್ತಿ ಅವ್ರು ಕ್ಯೂವಲ್ಲಿ ಕಾಯಲ್ಲ ಇದ್ರೂ ಸೊ ಅಷ್ಟು ಬೇಗ ಕ್ಯೂ ಸಿಗ್ತದೆ. ಸರ್, ಈಗ ನಾವು ಯಶವಂತಪುರದ ನೋಡಿದ್ವಿ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕೂಡ ಬಹಳ ಒಂದು ಹಳೆಯ ರೈಲ್ವೆ ಸ್ಟೇಷನ್, ಅದು ಅತಿ ಹೆಚ್ಚು ಜನ ಕೂಡ ಬಳಸುವಂತಹ ರೈಲ್ವೆ ಸ್ಟೇಷನ್. ಸೊ ಇದರ ಒಂದು ಯೋಜನೆಗಳು ಸೊ ಯಾವ ರೀತಿಯಾಗಿ ಉನ್ನತೀಕರಣ ಮಾಡಲಾಗ್ತಿದೆ ಅಂತ? ಇದು ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನ ಸುಮಾರು ನಾವು 484 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಿನೋವೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸೌತ್ ಮತ್ತು ನಾರ್ತ್ನಲ್ಲಿ ಬಹುಮಹಡಿಯ ಬಿಲ್ಡಿಂಗ್ನ ಕಟ್ತಾ ಇದ್ದೀವಿ. ಜೊತೆಗೆ ನಾವು 3 ಹೊಸ ಪಾದಚಾರಿ ಮೇಲ್ಸೇತುವೆಯನ್ನು ಕೊಡ್ತಾ ಇದ್ದೀವಿ. ಹಾಗೆ ವೇಟಿಂಗ್ ಹಾಲ್ಗಳನ್ನ ರಿನೋವೇಷನ್ ಮಾಡ್ತಾ ಇದ್ದೀವಿ. ಜೊತೆಗೆ ಲಿಫ್ಟ್ಸ್ ಮತ್ತು ಎಸ್ಕಲೇಟರು ಇವುಗಳನ್ನು ಸಹ ನಾವು ಪ್ರಯಾಣಿಕರ ಅನುಕೂಲಕ್ಕಾಗಿ ಒದಗಿಸ್ತಾ ಇದ್ದೀವಿ. ಓಕೆ, ಎಸ್ ಸರ್. ಒಂದೇ ಭಾರತ್ ಅನ್ನೋದು ಭಾರತದ ಪ್ರೈಡ್ ಅಂತ ಹೇಳ್ಬೋದು. ಈಗಾಗಲೇ ದೇಶಾದ್ಯಂತ ಹಲವು ಕಡೆಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಇದರಲ್ಲಿ ಸ್ಲೀಪರ್ ಕೋಚ್ ಇಲ್ಲ ಅನ್ನೋದು ಬಹಳ ಜನಕ್ಕೆ ಒಂದು ಬೇಸರ ಇತ್ತು. ಬಟ್ ಈ ಸ್ಲೀಪರ್ ಕೋಚ್ ಈಗ ಒಂದೇ ಭಾರತ್ ರೈಲಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಇದನ್ನ ಯಾವ ರೀತಿಯಾಗಿ ಹೇಳ್ಬೋದು ಅಂತ? ಹೌದು. ಸೊ ಸುಮಾರು ನಾವು ನಮ್ಮ ಇಂಡಿಯನ್ ರೈಲ್ವೆ ಸುಮಾರು ಒಂದೇ ಭಾರತ್ ಇದೆ. ಬೆಂಗಳೂರಲ್ಲೇ ನಾವು ಒಂದು 6 ಒಂದೇ ಭಾರತ್ ಟ್ರೈನ್ ಸಂಚರಿಸ್ತಿದೆ. ಸೊ ಬೇಸಿಕಲಿ ಈ ಒಂದೇ ಭಾರತ್ ಟ್ರೈನು ಸೊ ಮಾರ್ನಿಂಗ್ ಪ್ಯಾಸೆಂಜರ್ಸ್ ಅವ್ರದ್ದು ರಿಕ್ವೈರ್ಮೆಂಟ್ನ ಇದು ಮಾಡ್ತಾ ಇದೆ. ಸೊ ಇವಾಗ ಒಂದೇ ಭಾರತ್ ಸ್ಲೀಪರ್ ಆಲ್ರೆಡಿ ಲಾಸ್ಟ್ ಇಯರ್ 2024ಇಂದಾನೆ ಸೊ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಬೆಂಗಳೂರಿನ ಬೆಮೆಲ್ಲಲ್ಲೇ ಸೊ ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಆಗ್ತಾ ಇದೆ. ಅದನ್ನು ಆ ಟ್ರೈನ್ನ ಮೇಂಟೈನ್ ಮಾಡೋದಕ್ಕೆ ಮತ್ತು ಚೆಕ್ ಮಾಡೋದಕ್ಕೆ ನಮ್ಮ ತಣಿಸಂದ್ರ ಹತ್ರ ಒನ್ ಮೋರ್ ಮೇಂಟೆನೆನ್ಸ್ ಫೆಸಿಲಿಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ವರ್ಕ್ ನಡೀತಾ ಇದೆ. ಸೊ ಈ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ನಾವು ಫಸ್ಟ್ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ನ ಸೊ ಬೆಮೆಲ್ ಪ್ರೊಡ್ಯೂಸ್ ಅಲ್ಲಿ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ. ಸೊ ಯಾವ ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ಸ್ ಆಫ್ ರೈಲ್ವೆ ಬೋರ್ಡ್ ಯಾವ ಮಾರ್ಗದಲ್ಲಿ ಫಸ್ಟ್ ಒಂದೇ ಭಾರತ್ ಸ್ಲೀಪರ್ ಬರುತ್ತೋ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಬೆಂಗಳೂರಿಂದ ದಿಲ್ಲಿಗೆ ಇಲ್ಲ ಬೆಂಗಳೂರಿಂದ ಕೋಲ್ಕತ್ತಾಗೆ ಬೆಂಗಳೂರಿಂದ ಮುಂಬೈಗೆ ಟ್ರಾವೆಲ್ ಮಾಡೋ ಪ್ಯಾಸೆಂಜರ್ಸ್ಗೆ ಸೊ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ಸ್ ಬೇಗ ಬರುತ್ತದೆ. ಈಗ ಇರುವಂತಹ ರೈಲು ಯಥಾಸ್ಥಿತಿಯಾಗಿರುತ್ತೆ, ಹೊಸ ರೈಲಿನಲ್ಲಿ ಮಾತ್ರ ನಾವು ಸ್ಲೀಪರ್ ಕೋಚ್ಗಳನ್ನು ನೋಡಬಹುದಾ? ಹೌದು. ಸೊ ಇರುವ ಸ್ಥಿತಿ ಇರುವ ಟ್ರೈನ್ಗಳು ಒಂದೇ ಭಾರತ್ ಟ್ರೈನ್ ಇಟ್ಸ್ ಆಲ್ ಸೀಟಿಂಗ್ ಚೇರ್ಸ್. ಸೊ ಕೂತ್ಕೊಂಡು ಹೋಗೋದಕ್ಕೆ ಸೊ ಅಲ್ಲಿ ಸ್ಲೀಪಿಂಗ್ ಫೆಸಿಲಿಟಿ ಇರಲ್ಲ. ಸೊ ದಟ್ ಈಸ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್, ಬೇಸಿಕಲಿ ಬ್ಯಾಂಗ್ಳೂರ್ ಟು ಚೆನ್ನೈ, ಬ್ಯಾಂಗ್ಳೂರ್ ಟು ಹೈದರಾಬಾದ್, ವೇರ್ ದ ಡಿಸ್ಟೆನ್ಸ್ ಈಸ್ ಫಾರ್ ಸಮ್ 5 to 8 hours. ಸೊ ಅಂಥದಕ್ಕೆ ನಾವು ಒಂದೇ ಭಾರತ್ ಇವಾಗಿರೋ ಟ್ರೈನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲಾಂಗ್ ಡಿಸ್ಟೆನ್ಸ್ ಯು ವಾಂಟ್ ಟು ಟ್ರಾವೆಲ್ ಟು ದಿಲ್ಲಿಗೆ ಟ್ರಾವೆಲ್ ಮಾಡ್ಬೋದು, ಇಲ್ಲ ಕೋಲ್ಕತ್ತಾ ಇಲ್ಲ ಮುಂಬೈ. ಸೊ ಈ ಥರ ಮೋರ್ ದೆನ್ 12 hours ಜರ್ನಿ ಎಲ್ಲಿರುತ್ತೆ ಅಲ್ಲಿ ಕೂತ್ಕೊಂಡು ಹೋಗೋಕ್ಕಾಗೋದಿಲ್ಲ ಪ್ಯಾಸೆಂಜರ್ಸ್ಗೆ. ಸೊ ಅವ್ರಿಗೋಸ್ಕರ ಪ್ಲಸ್ ಆಲ್ ದ ಫ್ಯೂಚರ್ಸ್ ಆಫ್ ಒಂದೇ ಭಾರತ್ನ ಆ ಒಂದೇ ಭಾರತ್ ಸ್ಲೀಪರ್ಗೆ ಅಳವಡಿಸಿ ಪ್ಲಸ್ ಸ್ಲೀಪಿಂಗ್ ಫೆಸಿಲಿಟಿ ಕೊಟ್ಟು ಆ ಸ್ಲೀಪರ್ ಟ್ರೈನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಒಂದಷ್ಟು ಸಮಯದ ಬದಲಾವಣೆ ಕೂಡ ಆಗ್ತಾ ಇದೆ ಅನ್ನೋದು ಒಂದೇ ಭಾರತದಲ್ಲಿ ಈ ಜನವರಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಇದು ಯಾವ ಥರ ಡಿಮ್ಯಾಂಡ್ ಬಂತ ಪ್ರಯಾಣಿಕರ ಮೂಲಕ ಅಥವಾ ಹೇಗೆ ಮಾಡ್ತಾ ಇದ್ದೀರಿ ಅಂತ? ಹೌದು, ಆ್ಯಕ್ಚುಲಿ ನಾವು ಎವ್ರಿ 1 year ಸೊ ರೈಲ್ವೆ ಟೈಮ್ ಟೇಬಲ್ ಕಾನ್ಫರೆನ್ಸ್ ಅಂತ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ದಂಗೆ ಸೊ ಸುಮಾರು ಕಡೆ ಟ್ರ್ಯಾಕ್ 100 kmph ಇಂದ 110 kmph ಫಿಟ್ ಆಗುತ್ತೆ, ಸುಮಾರು 110 ಇಂದ 130 kmph ಫಿಟ್ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀವಿ, ಈಗ ಒಂದೇ ಭಾರತ್ ಟ್ರೈನ್ ಪೊಟೆನ್ಷಿಯಲಿ 160 ಕಿಲೋಮೀಟರ್ವರೆಗೂ ಹೋಗಬಹುದು. ಸೊ ಇಂಥ ಸೆಕ್ಷನ್ಗಳಲ್ಲಿ ಯಾವಾಗ ಸ್ಪೀಡ್ ಇನ್ಕ್ರೀಸ್ ಆದಾಗ ಸೊ ಟ್ರೈನ್ ಬೇಗ ಹೋಗಿ ರೀಚ್ ಆಗಿಬಿಡುತ್ತೆ. ಸೊ ಆ ಟೈಮ್ ಟೇಬಲ್ ಚೇಂಜ್ ಮಾಡಿರಲ್ಲ ಇಮಿಡಿಯೇಟ್ ಆಗಿ. ಸೊ ನಾವು ಏನು ಮಾಡ್ತೀವಿ ಇದಕ್ಕೋಸ್ಕರ, ಬಿಕಾಸ್ ಟೈಮ್ ಟೇಬಲ್ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತಾ ಹೋದರೆ ಜನಗಳಿಗೆ ಇನ್ಕನ್ವೀನಿಯನ್ಸ್ ಆಗುತ್ತೆ. ಬಿಕಾಸ್ ಅವ್ರು ಮೊನ್ನೆ ಲಾಸ್ಟ್ ಮಂತ್ ಟ್ರಾವೆಲ್ ಮಾಡಿದಾಗ ಆ ಟೈಮ್ ಇರುತ್ತೆ, ಈ ಮಂತ್ ಈ ಥರ ಬರುತ್ತೆ ಅಂತ ಇನ್ಕನ್ವೀನಿಯನ್ಸ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ January 1st ಸೊ ಆ ಟೈಮ್ ಟೇಬಲ್ ಕಾನ್ಫರೆನ್ಸ್ ಆಗಿ ಸೊ ನಮ್ಮ ನೈಬರಿಂಗ್ ಡಿವಿಷನ್ಸ್ ಮತ್ತು ರೈಲ್ವೆ ಬೋರ್ಡ್ ಎಲ್ಲ ಮಾತುಕತೆ ಮಾಡಿ ಸೊ ಒಂದು ಫೈನಲ್ ಟೈಮ್ ಟೇಬಲ್, ಓಕೆ ಬರೀ ನಾವು ಒಂದೇ ಬರುತ್ತಲ್ಲ ಪ್ರತಿ ಎಲ್ಲ ಟ್ರೈನನ್ನು ಕನ್ಸಿಡರ್ ಮಾಡಿ ಒಂದು ಟೈಮ್ ಟೇಬಲ್ ಮಾಡ್ತೀವಿ. ಆ ಟೈಮ್ ಟೇಬಲಲ್ಲಿ ಸ್ವಲ್ಪ ಟ್ರೈನ್ ಮೋಸ್ಟ್ಲಿ ಬೇಸಿಕಲಿ ಸ್ಪೀಡಪ್ ಮಾಡಿರ್ತೀವಿ, ಇಲ್ಲ ಸ್ಪೀಡಪ್ ಮಾಡಿರ್ತೀವಿ, ಇಲ್ಲ ಡಿಪಾರ್ಚರ್ ಲೇಟ್ ಮಾಡಿರ್ತೀವಿ, ಇಲ್ಲ ಬೇಗ ತಲುಪಿಸಿರ್ತೀವಿ. ಸೊ ಬೇಸಿಕಲಿ ಟೈಮ್ ಕಡಿಮೆ ಮಾಡಿರ್ತೀವಿ. ಇದನ್ನೆಲ್ಲ ಅಕೊಮಡೇಟ್ ಮಾಡೋದಕ್ಕೋಸ್ಕರ ಸೊ ನಾವು January 1 ಸೊ ಎಲ್ಲಿ ಎಲ್ಲ ಸ್ಟೇಷನಲ್ಲಿ ಟ್ರೈನ್ ಬರೋದು, ಬೇಗ ಬರ್ಬೋದು ಇಲ್ಲ ಲೇಟಾಗಿ ಬರೋದು ಡಿಪೆಂಡಿಂಗ್ ಆನ್ ದ ಫೀಸಿಬಿಲಿಟಿ ಅದನ್ನು ನೋಟಿಫೈ ಮಾಡಿ ಸೊ ಅದನ್ನು ಜನಗಳಿಗೆ ನಾವು ಇನ್ಕನ್ವೀನಿಯನ್ಸ್ ಆಗಬಾರ್ದು ಅಂತ ಸುಮಾರು ಸರಿ ಮೆಸೇಜ್ ಮಾಡಿ ಕಳಿಸ್ತೀವಿ, ನಾವೇ ಫೋನ್ ಮಾಡಿ ಹೇಳ್ತೀವಿ. ಸೊ ಎಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇಲೆಲ್ಲ ಕೊಡ್ತೀವಿ. ಸೊ ಬೇಸಿಕಲಿ ವಿ ವಾಂಟೆಡ್ ಟು ಸ್ಪೀಡ್ ಅಪ್ ದ ಟ್ರೈನ್ಸ್ ಅಂಡ್ ಗಿವ್ ಅ ಪ್ಯಾಸೆಂಜರ್ ಸರ್ವಿಸ್. ಬಟ್ ಇದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಪ್ಯಾರಲಲ್ ಆಗಿ ಬರುತ್ತೆ. ಬಹುಶಃ ಇದು ಅನೇಕ ವರ್ಷಗಳಿಂದ ಇರುವಂತಹ ಚಾಲೆಂಜ್ ರೈಲ್ವೆ ಡಿಪಾರ್ಟ್ಮೆಂಟ್ಗೆ, ಸುರಕ್ಷತಾ ಕ್ರಮಗಳು, ಅದರಲ್ಲೂ ಈ ಆಕ್ಸಿಡೆಂಟಲ್ ಝೋನ್ ಅಂತ ಏನು ಹೇಳ್ತೀವಿ, ಅಪಘಾತಗಳಾಗ್ತಾ ಇರುತ್ತೆ, ಇಂತಹದ್ದನ್ನು ತಡೆಗಟ್ಟೋದಕ್ಕೂ ಕೂಡ ಪ್ಯಾರಲಲ್ ಆಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೋಡಬಹುದು?
ಸೊ ಬೇಸಿಕಲಿ ಕಂಪೇರ್ಡ್ ಟು ಬೇರೆ ಟ್ರಾನ್ಸ್ಪೋರ್ಟೇಷನ್ ಮೋಡ್ಸ್ ನೋಡಿದ್ರೆ ಈವನ್ ರೈಲ್ವೆ ಆಗಲಿ ರೋಡ್ಸ್ ಆಗಲಿ ಫ್ಲೈಟ್ಸ್ ಆಗಲಿ ಸೊ ಕಡಿಮೆ ಆಕ್ಸಿಡೆಂಟ್ಸ್ ರೈಲ್ವೇದೇ ಆಗಿರೋದು ನೀವು ಚೆಕ್ ಮಾಡಿದ್ರೆ. ಸೊ ಅದಲ್ಲದೆ ನಾವು ಬೇಸಿಕಲಿ ಇಂಪಾರ್ಟೆಂಟ್ ನಾವು ಆಕ್ಸಿಡೆಂಟ್ ಪ್ರೋನ್ ಝೋನ್ ಬೇಸಿಕಲಿ ಲೆವೆಲ್ ಕ್ರಾಸಿಂಗ್ ಅಂತ ಇರುತ್ತೆ. ಸೊ ಇಲ್ಲಿ ಗೇಟ್ ಹಾಕ್ತೀವಿ, ಅಲ್ಲಿ ಲಾರಿಗಳೆಲ್ಲ ಬೈಕರೆಲ್ಲ ಬಂದ್ಬಿಡ್ತಾರೆ, ಅಲ್ಲಿ ಈ ಥರ. ಸೊ ಸುಮಾರು 178 ಎಕ್ಸಿಸ್ಟಿಂಗ್ ಲೆವೆಲ್ ಕ್ರಾಸಿಂಗಲ್ಲಿ 68 ಲೆವೆಲ್ ಕ್ರಾಸಿಂಗ್. ಸೊ ಬೇಸಿಕಲಿ ಅದು ನಾವು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಎಲ್ಲೂ ಜಾಸ್ತಿ ವಾಹನಗಳು ಹೋಗ್ತವೆ. ಸೊ 1 ಲಕ್ಷದಿಂದ ಅಂದರೆ ಇಷ್ಟು ದಿನಕ್ಕೆಲ್ಲ ಇಷ್ಟು ಅವರಲ್ಲಿ ಇಷ್ಟು ವಾಹನಗಳು ಹೋದರೆ ಸೊ ಅದನ್ನು ಫಸ್ಟ್ ಪ್ರಿಯಾರಿಟಿ ತೊಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡಿ ಅಲ್ಲಿ ನಾವು ರೋಡ್ ಓವರ್ ಬ್ರಿಡ್ಜ್ ಅಲ್ಲ ರೋಡ್ ಅಂಡರ್ ಬ್ರಿಡ್ಜನ್ನು ಕಟ್ಟಿ ಸೊ ಅಲ್ಲಿ ಇಸ್ ಫಸ್ಟ್ ಇನಿಷಿಯೇಟಿವ್. ಸೊ ಅಲ್ಲಿ ಆಕ್ಸಿಡೆಂಟ್ ಆಗೋ ಕಡೆ ಪ್ಲೇಸ್ಗಳಲ್ಲಿ ನಾವು ಫಸ್ಟ್ ಪ್ರಿಯಾರಿಟಿ ತೊಗೊಂಡು ಅಲ್ಲಿ ನಾವು ಅಂತ ಲೆವೆಲ್ ಕ್ರಾಸಿಂಗ್ನ ಮುಚ್ಚಿದ್ವಿ. ಇದು ಫಸ್ಟ್. ಅದಲ್ಲದೆ ತಮಗೆ ತಿಳಿದಿರೋ ಥರ ಕವಚ್ ಅಂತ ಹೊಸ ಸಿಸ್ಟಮ್ ಎಲ್ಲ ಕಡೆ ಬರ್ತಾ ಇದೆ. ಸೊ ಈ ಕವಚ್ ಸಿಸ್ಟಮ್ ಈ ಆಲ್ರೆಡಿ ಬ್ಯಾಂಗ್ಳೂರ್ ಡಿವಿಷನಲ್ಲಿ ಸುಮಾರು 680 ರೂಟ್ ಕಿಲೋಮೀಟರ್ಗೆ ಸರ್ವೆ ನಡೀತಾ ಇದೆ. ಸೊ ಕವಚ್ ಇಂಪ್ಲಿಮೆಂಟ್ ಮಾಡೋದು. ಸೊ ಕವಚ್ ಸ್ಪೆಷಾಲಿಟಿ ಹೇಳ್ಬೋದು ಸರ್ ಕವಚ್. ಡೆಫಿನೆಟ್ಲಿ. ಸೊ ಕವಚ್ ಬೇಸಿಕಲಿ ನಾವು ಈಗ ಟ್ರೈನ್ ಕೊಲಿಷನ್ಸ್ ಅವಾಯ್ಡ್ ಮಾಡೋದಕ್ಕೆ, ಇವಾಗ ಟ್ರೈನ್ ಮುಂದೆ ಹೋಗ್ತಿರೋ ಟ್ರೈನ್ ಹಿಂದ್ಗಡೆಯಿಂದ ಕೊಲಿಷನ್ ಆಗುತ್ತೋ, ಇಲ್ಲ ಎದುರುಗಡೆಯಿಂದ 2 ಟ್ರೈನ್ ಬಂದು ಕೊಲಿಷನ್ ಆಗುತ್ತೋ, ಇಲ್ಲ ನಿಂತಿರೋ ಟ್ರೈನ್ಗೆ ಇನ್ನೊಂದು ಟ್ರೈನ್ ಕೊಲಿಷನ್ ಆಗುತ್ತೋ, ಬೇಸಿಕಲಿ ಕೊಲಿಷನ್ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಕವಚನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಈ ಕವಚಲ್ಲಿ ಬೇಸಿಕಲಿ ವರ್ಕ್ಸ್ ವಿತ್ ಟೆಕ್ನಾಲಜಿ, ಸೆನ್ಸರ್ಸ್ ಆಗ್ಬೋದು. ಸೊ ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ, ಟವರ್ಸ್ ಇನ್ಸ್ಟಾಲ್ ಮಾಡ್ತೀವಿ. ಲೋಕೋದಲ್ಲಿ ಟವರ್ಸ್ ಇರುತ್ತೆ, ಸ್ಟೇಷನ್ಸಲ್ಲಿ ಟವರ್ಸ್ ಇರುತ್ತೆ, ಎಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ಸ್ ಇರುತ್ತೆ ಅಲ್ಲಿ ಟವರ್ಸ್ ಇರುತ್ತೆ ಫಾರ್ ಕಮ್ಯುನಿಕೇಷನ್ ಪರ್ಪಸ್. ಸೊ ಎಲ್ಲಿ ಮುಂದೆ ಒಂದು ಟ್ರೈನ್ ಹೋಗ್ತಾ ಇದ್ರೆ ಸೊ ಅದು ಇನ್ಫಾರ್ಮೇಷನು ಸ್ಟೇಷನ್ಗೆ ಹೋಗಿ ಸ್ಟೇಷನಿಂದ ಹಿಂದ್ಗಡೆ ಬರುವ ಟ್ರೈನ್ಗೆ ಆ ಇಂಜಿನಲ್ಲಿ ಸೊ ಅದು ರಿಸೀವರ್ ಇರುತ್ತೆ, ಅದು ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಆಗಿ ಸೊ ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಿರುತ್ತೆ. ಸೊ ಮುಂದ್ಗಡೆ ಹೋಗ್ತಾ ಇರೋ ಟ್ರೈನು ಬೈ ಚಾನ್ಸ್ ಏನಾದರೂ ಇತ್ತು ಅಂದರೆ ಸೊ ಇಮ್ಮಿಡಿಯೇಟಲಿ ಸೊ ಲೋಕೋನ ಡಿಸೈನ್ ಮಾಡಿ ಆಟೋಮೆಟಿಕ್ ಬ್ರೇಕಿಂಗ್ ಹಾಕೋಬೇಕು. ಸೊ ಇಲ್ಲ ಮುಂದೆ ಒಂದು ಟ್ರೈನ್ ಸ್ಟೇಷನ್ ಆಲ್ರೆಡಿ ಇದ್ದು ಡ್ರೈವರ್ ಏನಾದರೂ ಬೈ ಚಾನ್ಸ್ ಮಿಸ್ ಆಗಿ ಇಂಜಿನ್ ಅದು ಸಿಗ್ನಲ್ ಪಾಸ್ ಮಾಡ್ದೆ ಅಂದ್ರೂ ಆಟೋಮೆಟಿಕ್ ಬ್ರೇಕ್ ಹಾಕೋಬೇಕು. ಸೊ ಈ ಥರ ಸಿಸ್ಟಮಲ್ಲಿ ಅರೌಂಡ್ 680 ಕಿಲೋಮೀಟರ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ. ಅರೌಂಡ್ ಪರ್ ಕಿಲೋಮೀಟರ್ ದ ಕಾಸ್ಟ್ ಇಸ್ ಅರೌಂಡ್ 38 to 45 lakh ಬರುತ್ತೆ ಒಂದು ಕವಚ್ ಇದು ಮಾಡೋದಕ್ಕೆ. ಅರೌಂಡ್ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಸುಮಾರು 2100 crores ಪ್ರಾಜೆಕ್ಟ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಅದರದ್ದು ಸರ್ವೆ ನಡೀತಾ ಇದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ, 1 ವರ್ಷ 2 ವರ್ಷದಲ್ಲಿ ನಾವು ಎಂಟೈರ್ ರೈಲ್ವೇಸಲ್ಲಿ ಕವಚ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದನ್ನು ತಾವು ನೋಡ್ಬೋದು. ಇನ್ನು ಈ ಬೆಂಗಳೂರಿನ ಜೊತೆಗೆ ಸಬ್ಬರ್ಬನ್ ರೈಲ್ವೆ ನಿಲ್ದಾಣಗಳು, ಯಾಕಂದರೆ ಟೈರ್ 2 ಸಿಟೀಸ್ ಇಂಪ್ರೂವ್ ಮಾಡೋದು ಬಹಳ ದೊಡ್ಡ ಯೋಜನೆ. ಯಾಕಂದರೆ ಅದು ರೈಲ್ವೆ ಮೂಲಕ ಆದರೆ ಇನ್ನೂ ತುಂಬ ಒಳ್ಳೆಯದು, ಯಾಕಂದರೆ ಇಲ್ಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡಬಹುದು ಅಂತ. ಸೊ ಸಬ್ಬರ್ಬನ್ ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಈಗಾಗಲೇ ಮಾರ್ಗಗಳಾಗಿರ್ಬೋದು ಪ್ರಾಸೆಸ್ಸಲ್ಲಿದೆ, ಪ್ರಗತಿಯಲ್ಲಿದೆ. ಇದ್ರ ಬಗ್ಗೆ ನೋಡೋದಾದ್ರೆ ಹೌದು, ಸಬ್ಬರ್ಬನ್ ರೈಲ್ಗೋಸ್ಕರ ಸ್ಪೆಸಿಫಿಕಲಿ ತಾವು ಮೆಟ್ರೋ ಯೂಸ್ ಮಾಡ್ತಾ ಇದ್ದೀರಾ. ಮೆಟ್ರೋದಲ್ಲಿ ಅರೌಂಡ್ 7 to 9 lakh ಪಾಪ್ಯುಲೇಷನ್ ಪರ್ ಡೇ ಟ್ರಾವೆಲ್ ಮಾಡ್ತಿದ್ದಾರೆ. ಈವನ್ ದೆನ್ ಕ್ರೌಡ್ ಬ್ಯಾಂಗ್ಳೂರಲ್ಲಿ ಬಿಕಾಸ್ ಆಫ್ ಇಟ್ ವೇರಿಯಸ್ ರೀಸನ್ಸ್ ಕ್ರೌಡ್ ಬರ್ತಾನೆ ಇದ್ದಾರೆ. ಸೊ ಇನ್ನು ಮುಂದೆ ಫ್ಯೂಚರ್ನ ಗಮನದಲ್ಲಿ ಇಟ್ಕೊಂಡು ಸೊ ಇಂಡಿಯನ್ ರೈಲ್ವೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಸೊ ನಾವು ಜೊತೆಗೆ ಸೇರಿ ಒಂದು ಹಾಕಿ ರೈಡರ್ 4 ಕಾರಿಡಾರ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಸಬ್ಬರ್ಬನ್ ಕಾರಿಡಾರ್ಸ್ ಅಂತ. ಸೊ 4 ಕಾರಿಡಾರಲ್ಲಿ ಒಂದು ಸೊ ಕೆಂಗೇರಿಯಿಂದ ಬೆಂಗಳೂರಿಗೆ ಒಂದು, ಬೆಂಗಳೂರು ಟು ವೈಟ್ ಫೀಲ್ಡ್ಗೊಂದು, ಇನ್ನೊಂದು ಬೆಂಗಳೂರು KSR ಬೆಂಗಳೂರು ಕಡೆಯಿಂದ ದೇವನಹಳ್ಳಿಗೆ ಒಂದು, ಇನ್ನೊಂದು ಈಲಲ್ಲಿಗೆಯಿಂದ ರಾಜನಕುಂಟೆ ಒಂದು, ಇನ್ನೊಂದು ಬಯಪ್ನಹಳ್ಳಿಯಿಂದ ದೇವನಹಳ್ಳಿ ಒಂದು. ಸೊ ಈ 4 ಕಾರಿಡಾರ್ಸ್ ಆಲ್ರೆಡಿ. ಸೊ 2 ಕಾರಿಡಾರ್ದು ಕಂಪ್ಲೀಟ್ ನಮ್ಮ ರೈಲ್ವೆ, ಬಿಕಾಸ್ ಇದು ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇಲ್ಲ ಮೇಲೇನೋ ಹೋಗ್ತಾ ಇದೆ. ಸೊ ನಮ್ಮ ರೈಲ್ವೆ ಅವರು ಎಲ್ಲೆಲ್ಲಿ ಲ್ಯಾಂಡ್ ಕೊಡಬೇಕು ಅದನ್ನು ರೈಲ್ವೆ ಕಡೆಯಿಂದ ಹೋಗಿದೆ. ಇನ್ನೆರಡು ಕಾರಿಡಾರ್ ಅಲೈನ್ಮೆಂಟ್ ಪ್ಲಾನ್ ಹಂತದಲ್ಲಿದೆ. ಸೊ ಅಲೈನ್ಮೆಂಟ್ ಪ್ಲಾನ್ ಅಂದರೆ ಮೆಟ್ರೋ ಅವ್ರ ಸ್ಟೇಷನ್ ಅವ್ರ KRL ಸ್ಟೇಷನ್ ಎಲ್ಲಿ ಬರಬೇಕು, ನಮ್ಮದು ರೈಲ್ವೆ ಸ್ಟೇಷನ್ ಏನು ಚೇಂಜಸ್ ಆಗಬೇಕು ಅದು, ಬಿಕಾಸ್ ಇಟ್ ಇಸ್ ನಾಟ್ ಎ ಸ್ಮಾಲ್ ಪ್ರಾಜೆಕ್ಟ್, ಇಟ್ಸ್ ಅ ಬಿಗ್ಗರ್ ಪ್ರಾಜೆಕ್ಟ್ ವೇರ್ ಮೆಟ್ರೋನು ಬರ್ತಾ ಇದೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಎಲ್ಲಿ ಯಾರಿಗೂ ಏನು ಮತ್ತು ಸೇಫ್ಟಿನ ಹಿಂದೆ ಇಟ್ಕೊಂಡು ಅಲೈನ್ಮೆಂಟ್ ಪ್ಲಾನ್ ಫೈನಲೈಸ್ ಆಗ್ತಾ ಇದೆ. ಅದಾದಮೇಲೆ ಸೊ ಇದ್ರದ್ದು ಎಲ್ಲ ಲ್ಯಾಂಡ್ ಅಕ್ವೈರ್ ಎಲ್ಲ ಆದಮೇಲೆ ಸೊ ಈ 4 ಕಾರಿಡಾರ್ ಇನ್ನು ಕೆಲವೇ 2-3 ವರ್ಷಗಳಲ್ಲಿ ಕಮಿಷನ್ ಆಗುತ್ತೆ. ಇದು ಒಂದು. ಇನ್ನೊಂದು ಸೆಕೆಂಡ್ ನಾವು ಸರ್ಕ್ಯುಲರ್ ರೈಲ್ ಅಂತ ಕೇಳಿರ್ಬೋದು. ಸೊ ಸರ್ಕ್ಯುಲರ್ ರೈಲ್ ಅರೌಂಡ್ 284 kilometers, ಸೊ ಕನೆಕ್ಟಿಂಗ್ ದ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್. ಬೇಸಿಕಲಿ ನಿಡವಂದದಿಂದ ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರದಿಂದ ದೇವನಹಳ್ಳಿಯಿಂದ ಮಾಲೂರಿಂದ ಕಡೆ ಹೀಲಲ್ಲಿಗೆಯಿಂದ ನಮ್ಮ ಬಿಡದಿ.
ಸೊ ಬಿಡದಿಯಿಂದ ಸೋಲೂರು, ಸೊ ಸರ್ಕ್ಯುಲರ್ ರೈಲ್. ನೀವು ಎಲ್ಲಿ ರೈಲ್ವೆ ಸ್ಟೇಷನ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಿಂದ ಒಂದು 280 ಕಿಲೋಮೀಟರ್ ಪ್ರಾಜೆಕ್ಟ್ ಮಾಡೋದು ಇದು ಮಾಡಿ, ಸೊ ಅಲ್ಲಿ ಔಟ್ಸ್ಕರ್ಟ್ಸಲ್ಲಿ ಯಾರ್ಯಾರು ಇರ್ತಾರೆ, ಸೊ ಅವರು ಔಟರ್ ರಿಂಗ್ ರೋಡ್ ಥರ ಔಟರ್ ರೈಡಲ್ಲಿ ಮಾಡಿ, ಸೊ ಅದರದ್ದು FLS ಸರ್ವೆ ನಡೀತಾ ಇದೆ. ಸೊ ಇನ್ನೂ 5-10 ವರ್ಷಗಳಲ್ಲಿ ಟೈಮಲ್ಲಿ ಇದೆಲ್ಲ ಬಂದು ಅಟ್ಲೀಸ್ಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಜೆಷನ್ನ ಕಡಿಮೆ ಮಾಡೋದ್ರಲ್ಲಿ ಇಂಡಿಯನ್ ರೈಲ್ವೆ ಇದೆಲ್ಲ ಮುಂದಿನ ಒಂದು ದೊಡ್ಡ ಹೆಜ್ಜೆ ಇಡತ್ತೆ ಅನ್ನೋದು. ಮುಂದಿನ ಒಂದು 5 ವರ್ಷದಲ್ಲಿ ರೈಲ್ವೆ ಅನ್ನೋದು ಯಾವ ಹಂತದಲ್ಲಿ ತಲುಪಿರ್ತೀವಿ ನಾವು, ರಾಜ್ಯ ಅಥವಾ ನಮ್ಮ ರಾಜಧಾನಿ ಅಂತ ನೋಡೋದಾದ್ರೆ ಅದ್ರ ಬಗ್ಗೆ ಹೇಳಿ. ಅದೇ, ಸೊ ಇವಾಗ ನಾನು ಹೇಳಿದ ಫೆಸಿಲಿಟಿನ, ಸೊ ಈಗ ಕೆ-ರೈಡ್ ಇನ್ನು 2-3 ವರ್ಷದಲ್ಲಿ ಕೆ-ರೈಡ್ ಬಂದ್ಬಿಡುತ್ತೆ. ಸೊ ಇನ್ನು 5-7 ವರ್ಷ ಸರ್ಕ್ಯುಲರ್ ರೈಲ್ ಬರುತ್ತೆ. ಸೊ ಅದಲ್ದೇ ನಾವೀಗ ಯಶವಂತಪುರ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಸ್ಟೇಷನ್ ಡೆವಲಪ್ ಆಗ್ತಿದೆ. ಅದಲ್ದೇ ಯಶವಂತಪುರದ ನ್ಯೂ ಟರ್ಮಿನಲ್ ಅಂತ ಒಂದು 400 ಕೋಟಿ ವರ್ಕ್ ಪ್ರಪೋಸ್ ಮಾಡಿದ್ದೀವಿ ನಾವು. ಅದಲ್ದೇ ಇದನ್ನ ಇವಾಗ ಬ್ಯಾಂಗ್ಳೂರಲ್ಲಿ, ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಇವಾಗ ಒಂದು 1.8 ಲ್ಯಾಕ್ ಪಾಪ್ಯುಲೇಷನ್ನು ಇನ್ನು ಮುಂದೆ 3 ಲಕ್ಷ ಆಗಬಹುದು. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಹೊಸ ಒಂದು ಟರ್ಮಿನಲ್ನ ದೇವನಹಳ್ಳಿ ಹತ್ರ ಪ್ರಪೋಸ್ ಮಾಡ್ತಾ ಇದ್ವಿ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಷನ್ ಆಫ್ ಬ್ಯಾಂಗ್ಳೂರ್ ಡಿವಿಷನ್. ಸುಮಾರು 16 ಲೈನ್ ಇಟ್ಕೊಂಡು ಅದರಲ್ಲಿ ಸ್ಟೇಬಲಿಂಗ್ ಲೈನು, ಮೇಂಟೆನೆನ್ಸ್ ಲೈನ್ ಎಲ್ಲ ಇದು ಮಾಡಿ ಅಲ್ಲಿ ಡೆವಲಪ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಟ್ರೈನ್ಸನ್ನ ಮೇಂಟೆನೆನ್ಸ್ ಎಲ್ಲ ಅಲ್ಲಿ ಮಾಡಿ, ಸೊ ಅದನ್ನು ಬೆಂಗಳೂರಿಗೆ ಇಲ್ಲ ಯಶವಂತಪುರಿಗೆ ಎಲ್ಲ ಸಮೀಪಿಗೆ ತಂದು ಇಲ್ಲಿಂದ ಜನಗಳನ್ನ ಇದು ಮಾಡೋದು ಐಡಿಯಾ ಇದೆ. ಒಂದು ಕೊನೆಯ ಪ್ರಶ್ನೆ ಅಂದರೆ, ನೀವು ಈಗಾಗಲೇ ಹೇಳಿದ್ರಿ ಬೆಂಗಳೂರು ಕ್ರೌಡ್ ಎಷ್ಟಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜನಸಂಖ್ಯೆ ಹೆಚ್ಚಾಗತ್ತೆ ಅಂತ. ಬಟ್ ಇಂಥದ್ರಲ್ಲಿ ಹಬ್ಬ ಹರಿದಿನಗಳು ಅಂತ ಬಂದಾಗ ಬೆಂಗಳೂರಿಂದ ಹೊರಗೆ ಹೋಗುವವರ ಸಂಖ್ಯೆನೇ ಜಾಸ್ತಿ. ಅಂಥ ಸಂದರ್ಭದಲ್ಲಿ ನೋಡ್ತೀವಿ ಟ್ಯಾಕ್ಸಿ ಸಿಕ್ಕಾಪಟ್ಟೆ ಡಿಮ್ಯಾಂಡು, ಬಸ್ಗಳ ಫೇರ್ ಕೂಡ ತುಂಬ ಹೆಚ್ಚಾಗಿರುತ್ತೆ. ಹೆಚ್ಚುವರಿ ಬಸ್ಗಳನ್ನು ಬಿಟ್ಟರೂ ಕೂಡ ಸಾಕಾಗೋದಿಲ್ಲ. ಅದೇ ರೀತಿ ರೈಲ್ವೆ ಅಂತ ಬಂದಾಗ್ಲೂ ಹೆಚ್ಚುವರಿ ರೈಲುಗಳ ಸಾಗಾಟ ಬಹಳ ಮುಖ್ಯವಾಗುತ್ತೆ. ಇನ್ನು ಈ ಸಂಕ್ರಾಂತಿಗೂ ಕೂಡ ಹೆಚ್ಚುವರಿ ರೈಲುಗಳನ್ನು ಬಿಡ್ತಾ ಇದ್ದೀರಿ. ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತೀರಿ? ಹೌದು, ಈ ಥರ ಹಬ್ಬ ಎಸ್ಪೆಷಲಿ ಸಂಕ್ರಾಂತಿ ಆಗ್ಬೋದು, ಈಗ ಪೊಂಗಲ್ ಆಗುತ್ತೆ, ಇಲ್ಲ ಕ್ರಿಸ್ಮಸ್ ಟೈಮಲ್ಲಿ ಮತ್ತು ದಸರಾ ಟೈಮಲ್ಲಿ. ಸೊ ನಾವು 1 ತಿಂಗಳು 2 ತಿಂಗಳು ಮುಂಚೆನೇ ನಾವು ಈಗ ಟಿಕೆಟ್ ಬುಕ್ ಮಾಡಿರ್ತಾರಲ್ವ, ಸೊ ನಮಗೆ ಗೊತ್ತಾಗ್ಬಿಡುತ್ತೆ ವೆಯ್ಟಿಂಗ್ ಲಿಸ್ಟ್ ಇಷ್ಟಂತ ಜನ ಇರ್ತಾರೆ ಅಂತ. ಸೊ ನಾವು ಅದನ್ನು ನಮ್ಮ ಲೆವೆಲಲ್ಲಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ, ಸೊ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಈ ರೂಟ್ ಕಡೆಗೆ ಜಸ್ಟ್ ಇನ್ಫಾರ್ಮೇಷನ್ ಇದು ಮಾಡಿ, ಸೊ ನಾವು ಅಲ್ಲಿಗೆ ಟ್ರೈನ್ ರಿಕ್ವೈರ್ಮೆಂಟ್ ಇದು ಮಾಡ್ತೀವಿ. ಸೊ ರಿಕ್ವೈರ್ಮೆಂಟ್ ಇರೋದಿಲ್ಲ, ಸೊ ಅಂದರೆ ರಿಕ್ವೈರ್ಮೆಂಟ್ ಅಂತ ನಮ್ಮ ಹತ್ರ ರೆಡಿಲಿ ಅವೈಲೇಬಲ್ ಟ್ರೈನ್ ಇರಲ್ಲ. ಸೊ ಅದಕ್ಕೆ ನಾವು 2 ಮಂತ್ ತೊಗೊಂಡು ಪ್ಲಾನ್ ಮಾಡಿ ಯಾವ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಇದ್ವಿ. ಸೊ ಸುಮಾರು ಸ್ಪೆಷಲ್ ಟ್ರೈನ್ಸ್ನ ರನ್ ಮಾಡ್ತೀವಿ. ಸೊ ಅದೇ ಥರ ಸೊ ಇವಾಗ ಸಂಕ್ರಾಂತಿಗೆ ಅರೌಂಡ್ 10 ಟ್ರೈನ್ಸ್ನ, ಸೊ ನಾಡಿನ 1 ಡೇ ಸ್ಪ್ಯಾನ್ ಆಫ್ 2 ವೀಕ್ಸಲ್ಲಿ 20 ಸ್ಪೆಷಲ್ ಟ್ರೈನ್ಸ್ನ ರನ್ ಮಾಡಿದ್ವಿ. ದಸರಾ ಟೈಮಲ್ಲಿ ಸುಮಾರು 60 ಟ್ರೈನ್ಸ್ ರನ್ ಮಾಡಿದ್ವಿ. ಚರ್ಚ್ ಪೂಜಾ ಟೈಮಲ್ಲಿ ಸುಮಾರು ಒಂದು 70 ಟ್ರೈನ್ ರನ್ ಮಾಡಿದ್ವಿ. ಸೊ ಇದೇ ಥರ ರನ್ ಮಾಡ್ತೀವಿ. ಅದರಲ್ಲಿ ಸೊ ಎಕ್ಸಿಸ್ಟಿಂಗ್ ಟ್ರೈನ್ಗೆ ಎಲ್ಲಿ ಫೀಸಿಬಿಲಿಟಿ ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಕೋಚ್ ಬಳಸ್ತಾ ಹೋಗ್ತೀವಿ. ಒಂದೊಂದು 2 ಕೋಚು, 3 ಕೋಚು. ಸೊ ಇದೆಲ್ಲ ಜನಗಳ ರಶ್ ಆಗೋದ್ರಿಂದ ಗೊತ್ತಾಗ್ತಿರುತ್ತೆ. ಸೊ ಜನಗಳಾಗಲಿ ಅಂತ ಎಲ್ಲ ತಗೋತೀವಿ. ಸರ್, ಮುಂದಿನ 5 ವರ್ಷದಲ್ಲಿ ಅನೇಕ ನೋಡಿ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದು ನಿಜಕ್ಕೂ ಜನರಿಗೆ ಉಪಯುಕ್ತ ಆಗುತ್ತೆ. ನಮ್ಮ ರೈಲ್ವೆಯನ್ನ ಇನ್ನೂ ಹೆಚ್ಚು ಉನ್ನತೀಕರಣ ಮಾಡಿದ್ರೆ ಜನರ ಆಗ್ರಹ ಕೂಡ ಇದೆ. ಅತಿ ಹೆಚ್ಚು ಜನರು ಅವಲಂಬನೆ ಆಗಿರುವಂತಹ ಒಂದು ಸಾರಿಗೆ ಅಂತ ಹೇಳ್ಬೋದು. ಸೊ ಈ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.